ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೆಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮಶ್ಚಂಡಿಕಾ ಹಿ ಶ್ರೀ ಗುರುಭ್ಯೋ ನಮಃ. ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಅಥವಾ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದಕ್ಕೆ ನಾವು ಈ ಮಾಸ ಭವಿಷ್ಯವನ್ನು ನೋಡಬೇಕಾಗತ್ತೆ. ಅಂದರೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು, ಯಾವ ದಾರಿ ಒಳ್ಳೆಯದು, ಯಾವ ದಾರಿ ಕೆಟ್ಟದ್ದು, ಯಾವ ದಾರಿಯಲ್ಲಿ ಹೋದರೆ ನೀವು ಈ ತಿಂಗಳು ಚೆನ್ನಾಗಿರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ, ಇವೆಲ್ಲವನ್ನು ತಿಳಿಸ್ತಕ್ಕಂಥದ್ದೇ ಮಾಸ ಭವಿಷ್ಯದ ಉದ್ದೇಶ. ವೃಷಭ ರಾಶಿಯವರ ಒಂದು ಈ ತಿಂಗಳ ಗ್ರಹಸ್ಥಿತಿಯನ್ನು, ಸೆಪ್ಟೆಂಬರ್ ತಿಂಗಳ ಗ್ರಹಸ್ಥಿತಿಯನ್ನು ಗಮನಿಸಿದರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕುಜ, 3ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ರವಿ ಮತ್ತು ಕೇತು, 5ನೇ ಮನೆಯಲ್ಲಿ ವಕ್ರಿಯಾಗಿರತಕ್ಕಂತಹ ಸ್ವಸ್ಥಾನದಲ್ಲಿರುವಂತಹ ಬುಧಗ್ರಹ, ಶುಕ್ರನು ಕೂಡ ಸ್ವಸ್ಥಾನದಲ್ಲಿ ಇದ್ದಾನೆ, 10ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಏಕಾದಶ ಸ್ಥಾನದಲ್ಲಿ ವಕ್ರಿಯಾಗಿರತಕ್ಕಂತಹ ಶನಿ. ಇದು ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯವರ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಏನು ಗುರುಬಲ ಇದೆ, ಗುರುಬಲ ಹೊರಟೋಯ್ತು, ಈಗ ಗುರುಬಲ ಇಲ್ಲ ವೃಷಭ ರಾಶಿಯವರಿಗೆ. ಆದರೆ ಸಮಾಧಾನದ ಒಂದು ಅಂಶ ಅಂತಂದರೆ 11ನೇ ಮನೆಯಲ್ಲಿ ಶನಿ ಇದ್ದಾನೆ, 9 ಭಾಗ್ಯಾಧಿಪತಿಯಾಗಿ ದಶಮಾಧಿಪತಿಯಾಗಿ ಅವನು ಉತ್ತಮ ಫಲವನ್ನು ಕೊಡ್ತಾನೆ. ಜೊತೆಯಲ್ಲಿ ವಕ್ರಿಯಾಗಿರೂ ಕೂಡ ಇರುವುದರಿಂದ ವಕ್ರೀಣಸ್ತು ಮಹಾವೀರ್ಯ ಎನ್ನುವ ಒಂದು ಆಧಾರದ ಮೇಲೆ ನಿಮಗೆ ಅವನು ಕೆಲವೊಂದು ವ್ಯತಿರಿಕ್ತವಾದಂತಹ ಫಲವನ್ನು ಕೊಡ್ಬೋದು. ವ್ಯತಿರಿಕ್ತವಾದ ಫಲ ಅಂದರೆ ನೀವು ಏನು ನಿರೀಕ್ಷೆ ಮಾಡಿರ್ತೀರೋ ಅದು ಆಗದೆ ಅದಕ್ಕೆ ರಿವರ್ಸ್, ಅಂದರೆ ಅದಕ್ಕೆ ವಿರುದ್ಧವಾದಂತಹ ಒಂದು ಪರಿಣಾಮ ಉಂಟಾಗತಕ್ಕಂಥದ್ದು ಫಲಪ್ರಾಪ್ತಿಯಲ್ಲಿ, ಈ ರೀತಿಯಾದಂತಹದ್ದು. ಅದರಿಂದ 11ನೇ ಮನೆಯಲ್ಲಿದ್ದರೆ ಒಳ್ಳೆಯ ಫಲವನ್ನು ಕೊಡಬಹುದು. ಆದರೆ ವಕ್ರಿಯಾಗಿ ಇದ್ದಾಗ ನೀವೇನು ಅಂದುಕೊಳ್ತೀರೋ ಅದಕ್ಕೆಲ್ಲ ಉಲ್ಟಾ ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಡುತ್ತೆ. ಅದರಿಂದ ಕೆಲವೊಂದು ವಿಚಾರಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅಂದರೆ ಈ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಆರೋಗ್ಯದ ಸಂಬಂಧಿತವಾಗಿ, ಶೈಕ್ಷಣಿಕ ಅಂದರೆ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ, ಉದ್ಯೋಗದ ಕ್ಷೇತ್ರ, ವ್ಯಾಪಾರ ವ್ಯವಹಾರ, ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆ ಆಗುತ್ತೆ ಅಂತ ಒಂದು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಧನಸ್ಥಾನದಲ್ಲಿ ಕುಜ ಇರುವುದರಿಂದ, ಅವನು ಪಂಚಮದಲ್ಲಿ ಇರುವುದರಿಂದ ಸ್ವಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸವನ್ನು ಮಾಡಿದರೆ, ವ್ಯವಹಾರವನ್ನು ಮಾಡಿದರೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಫಲಿತಾಂಶವು ಕೂಡ ನಿಮಗೆ ಗರಿಷ್ಠ ಪ್ರಮಾಣದಲ್ಲಿ ಸಿಗುತ್ತೆ. ಅಂದರೆ ಹಣಕಾಸು ಬರತಕ್ಕಂತಹ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಬರುವಂಥ ಹಣ ಸಂಪೂರ್ಣವಾಗಿ ನಿಮಗೇ ದಕ್ಕುತ್ತೆ, ಈ ರೀತಿಯಾಗಿ ಆಗುತ್ತೆ. ಜೊತೆಯಲ್ಲಿ ಯಾವುದೇ ಕಷ್ಟಪಟ್ಟಿರ್ತಾರೆ, ಶ್ರಮಕ್ಕೆ ಸರಿಯಾದಂತಹ ಫಲಿತಾಂಶ, ಪರಿಶ್ರಮಕ್ಕೆ ಸರಿಯಾದಂತಹ ಒಂದು ಯಶಸ್ಸು ಸಿಗಬೇಕಾದರೆ ಅದಕ್ಕೆಲ್ಲ ಗ್ರಹಗತಿಗಳು ತುಂಬ ಮುಖ್ಯ. ಅದು ಎಷ್ಟೋ ಜನ ಕಷ್ಟಪಟ್ಟಿರ್ತಾರೆ, ಅವರ ಕಷ್ಟಕ್ಕೆ ಸರಿಯಾಗಿರ್ತಕ್ಕಂಥ ಪ್ರತಿಫಲ ಸಿಗ್ತಾನೇ ಇರುವುದಿಲ್ಲ. ಅದಕ್ಕೆಲ್ಲ ಇದೇ ಮುಖ್ಯವಾಗಿ ಗ್ರಹಸ್ಥಿತಿಗಳೇ ಕಾರಣ. ಈ ವೃಷಭ ರಾಶಿಯವರೇ ಕೂಡ ನೀವು ಕಷ್ಟಪಟ್ಟಂತಹದ್ದು ಸರಿಯಾದ ರೀತಿಯಲ್ಲಿ ನಿಮಗೆ ಫಲವನ್ನು ಕೊಡಬೇಕಾದರೆ ಅದನ್ನು ಫಲಪ್ರಾಪ್ತಿಯಲ್ಲಿಯೂ ಕೂಡ ನಿಮ್ಮ ಶ್ರದ್ಧೆ ಇರಬೇಕು. ನಾನು ಮಾಡಿದ್ದೇನೆ ನನಗೆ ಸಿಗುತ್ತೆ ಅಂದ್ಕೊಂಡು ಕಣ್ಣು ಮುಚ್ಚಿಕೊಂಡು ಇದ್ದರೆ ಬರುವುದಿಲ್ಲ. ಅದಕ್ಕೆ ಸರಿಯಾದಂತಹ ಒಂದು ಪ್ರಯತ್ನ ಪಟ್ಟಿದ್ದಕ್ಕೆ ಫಲ ಸಿಗಬೇಕಾದರೂ ಕೂಡ ನೀವು ಹೋರಾಟವನ್ನು ಮಾಡಬೇಕಾಗುತ್ತೆ. ಹೋರಾಟ ಮಾಡಿ ನೀವು ಕಷ್ಟಪಟ್ಟಿದ್ದಕ್ಕೆ ಫಲವನ್ನು ನೀವು ಪಡೆದುಕೊಳ್ಳಬೇಕು, ಆ ರೀತಿಯಾಗಿ ಇರತಕ್ಕಂಥದ್ದು. ಇನ್ನು 3ನೇ ಮನೆಯಲ್ಲಿ ಗುರು ಉಚ್ಚನಾಗಿದ್ದರೂ ಕೂಡ ಈ ಸಹೋದರರೊಂದಿಗೆ ಏನಾದರೂ ವೈಮನಸ್ಸುಗಳಿದ್ದರೆ, ಮನಸ್ತಾಪಗಳಿದ್ದರೆ, ಆಸ್ತಿ ವಿಷಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಈ ತಿಂಗಳಲ್ಲಿ. ಆಸ್ತಿ ಸಂಬಂಧಿತವಾಗಿರತಕ್ಕಂಥದ್ದು ಸ್ವಲ್ಪ ವಿಘ್ನಗಳು ಬಂದರೂ ಕೂಡ ಅದು ಸಹೋದರರೊಂದಿಗೆ ಏನು ಕಲಹಗಳಿತ್ತು ಅದೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಆಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ವ್ಯಾಪಾರ ವ್ಯವಹಾರ, ಸ್ವಂತ ಉದ್ಯೋಗವನ್ನು ಕೆಲವರು ಮಾಡ್ತಾ ಇರ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಬೇರೆ ಸ್ವಲ್ಪ ಶೇರ್ ಅವ್ರದ್ದು ಇರ್ಬೋದು. ಈ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳು ನಡೀತಾ ಇರುತ್ತೆ. ಅಂದರೆ ಯಾವ ಶಕ್ತಿಯಿಂದ ಪೆಟ್ರೋಲ್ ಬಂಕ್ ನಡೆಸ್ತಕ್ಕಂಥವ್ರು, ಔದ್ಯೋಗಿಕ ಮೆಡಿಕಲ್ ಶಾಪ್ ಇರ್ಬೋದು, ಎಲೆಕ್ಟ್ರಿಕ್ ಶಾಪ್ ಇರ್ಬೋದು, ಅಥವಾ ಕಾಸ್ಮೆಟಿಕ್ಸ್ ಇರ್ಬೋದು, ಸೌಂದರ್ಯವರ್ಧಕಗಳು, ಅದಕ್ಕೆ ಸಂಬಂಧಂತೆ ಕೈಗಾರಿಕೆಗಳಿರುವ ಸಿದ್ಧ ಉಡುಪುಗಳನ್ನು ತಯಾರಿಸ್ತಕ್ಕಂಥದ್ದು, ಹೋಟೆಲ್ಲು, ರೆಸ್ಟೋರೆಂಟು, ಬಾರು, ಹೀಗೆ ನೂರಾರು ವಿಧವಾದಂತಹ ವ್ಯವಹಾರ ಮಾಡ್ತಕ್ಕಂಥವ್ರು ಇರ್ತಾರೆ. ಯಾವುದೇ ಆದರೂ ಕೂಡ ಬಿಸ್ನೆಸ್ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಅದರಿಂದ ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಏರಿಳಿತಗಳು ಈ ತಿಂಗಳಲ್ಲಿ ಉಂಟಾಗತಕ್ಕಂಥದ್ದಿದೆ. ಮುಂದೆ ಎಲ್ಲ ಅದು ಮುಂದೆ ಸರಿಯಾಗುತ್ತೆ. ಅಂದರೆ
ಪ್ರಮುಖವಾಗಿ ಈ ರಾಶ್ಯಾಧಿಪತಿ ಉತ್ತಮವಾದಂತಹ ಸ್ಥಿತಿಯಲ್ಲಿ ಬಂದಾಗ, ಅಂದರೆ ಷಷ್ಠ ಸ್ಥಾನದಲ್ಲಿ ಇರದವನು ಶುಭ ಫಲವನ್ನು ಕೊಡತಕ್ಕಂತಹ 11ನೇ ಮನೆಯಲ್ಲಿ 9ನೇ ಭಾಗ್ಯದಲ್ಲಿ ಹೀಗೆಲ್ಲ ಬಂದಾಗ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆ ಸರಿಯಾಗಿ ನಾವು ಪ್ಲಾನನ್ನು ಕೂಡ ಮಾಡಿರಬೇಕಾಗುತ್ತೆ. ಆದ್ದರಿಂದ ಈ ವ್ಯಾಪಾರ ವ್ಯವಹಾರ ಯಾವುದೇ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದರೂ ಕೂಡ ಅದೊಂದು ಅಂಥ ಉತ್ತಮವಾದ ಸ್ಥಿತಿಯೂ ಇಲ್ಲ, ಅಧಪ್ಪತನಕ್ಕೆ ಹೋಯಿತು ಅಂತಲೂ ಇಲ್ಲ. ಆ ರೀತಿಯಾಗಿ ನಡೆದುಕೊಂಡು ಹೋಗುತ್ತೆ. ಹಾಗೆ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗತಕ್ಕಂಥದ್ದು ಕೂಡ ರೂಢಿಯನ್ನು ಮಾಡಿಕೊಳ್ಳಿ. ಮುಂದೆ ಒಳ್ಳೆಯ ಸಮಯ ಬಂದಾಗ ತುಂಬ ಲಾಭವನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೂಡಿಕೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಎಲ್ಲಿ ಮಾಡಬೇಕು ಅನ್ನತಕ್ಕಂಥ ಸರಿಯಾದ ರೀತಿಯಲ್ಲಿ ಅಂತಹ ಪರಿಣಿತರ ಒಂದು ಸಹಾಯವನ್ನು ಪಡೆದುಕೊಂಡು ಆ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಒಳ್ಳೆಯದು. ಇಲ್ಲದ್ರೆ ಹಣ ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಉಂಟು. ಅದರಲ್ಲೂ ಕೂಡ ಈ ಜಾತಕದಲ್ಲೂ ಏನಾದರೂ ಕೆಲವೊಂದು ಮಾರಕವಾದಂತಹ ದಶಾಭುಕ್ತಿಗಳು ನಡೀತಾ ಇದ್ದರೆ, ಅಂತಹದ್ದೆಲ್ಲ ಸಮಸ್ಯೆಗಳು ಇದ್ದಾಗ ಈ ಮಾಸ ಭವಿಷ್ಯ ಅಂದರೆ ಒಂದು ತಿಂಗಳಲ್ಲಿ ಗೃಹಸ್ಥಿತಿಗಳು ಚೆನ್ನಾಗಿ ಇಲ್ಲದೇ ಇದ್ದಾಗ ಇಂತಹ ಸಮಯದಲ್ಲಿ ಎಲ್ಲಿ ಹಣವನ್ನು ಹೂಡಿಕೆಯನ್ನು ಮಾಡಿದರೆ ನಷ್ಟ ಆಗುತ್ತೋ ಅಂತಹದ್ದರಲ್ಲೇ ಮಾಡಿಬಿಡ್ತೀರ. ಅದೇ ರೀತಿ ಬುದ್ಧಿ ಬಂದುಬಿಡುತ್ತೆ. ಅದರಿಂದ ಹಣ ಹೂಡಿಕೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಹಣ ಅಂತ ರಿಸ್ಕ್ ತಗೊಂಡು ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಆ ರೀತಿಯಾಗಿ ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಯನ್ನು ಮಾಡಿದರೂ ಕೂಡ ಈ ತಿಂಗಳ ರವಿ ತನ್ನ ಸ್ವಸ್ಥಾನದಲ್ಲಿದ್ದಾನೆ, ವಿಘ್ನಗಳು ಬರುತ್ತೆ. ಆದರೆ ರಿಯಲ್ ಎಸ್ಟೇಟ್ ಹೂಡಿಕೆ ಏನಿದೆ ಅದು ಲಾಭದಾಯಕ ಅಂಥೇಳಿ ಹೇಳಬಹುದು. ಅದರಲ್ಲಿ ಒಂದು ನಿವೇಶನ ಖರೀದಿ ಮಾಡತಕ್ಕಂಥದ್ದು, ಒಂದು ಮನೆಯನ್ನು ಖರೀದಿ, ಅದು ಕೃಷಿ ಭೂಮಿ ಇರ್ಬೋದು, ಇನ್ನಿತರ ವಾಣಿಜ್ಯ ಉದ್ದೇಶಗಳಿಗೆ ಏನಾದರೂ ಭೂಮಿಯನ್ನು ಖರೀದಿಯನ್ನು ಮಾಡತಕ್ಕಂಥದ್ದಿದ್ದರೆ ಈ ತಿಂಗಳಲ್ಲಿ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಏನೂ ಇರಲ್ಲ. ಅದರಲ್ಲಿ ಸ್ವಲ್ಪ ಅಭಿವೃದ್ಧಿಯೂ ಕೂಡ ಉಂಟಾಗುತ್ತೆ. ಈ ಮಕ್ಕಳು ನಿಮ್ಮ ಕಷ್ಟಕಾಲ ಎಲ್ಲ ಕೆಲವೊಂದು ಗೃಹ ನಿರ್ಮಾಣವನ್ನು, ಮನೆಯ ಕಟ್ಟತಕ್ಕಂತಹದ್ದು, ಇನ್ಯಾವುದೋ ಸಾಲ ತೀರಿಸಲಿಕ್ಕೆ ಹಣ ಬೇಕು, ಇಂತಹದ್ದಲ್ಲಿ ವಿದೇಶದಲ್ಲಿರುವ ಮಕ್ಕಳಿಂದ ನಿಮಗೆ ಸಹಾಯ ಒದಗಿ ಬರುತ್ತೆ. ಜೊತೆಯಲ್ಲಿ ಮಕ್ಕಳಿಂದ ಕೆಲವೊಂದು ಸಂತೋಷ ಪಡ್ತಕ್ಕಂತಹ ಒಂದು ಸಂದರ್ಭಗಳು ಕೂಡ, ಅಂದರೆ ಸಮಾಜದಲ್ಲಿ ಅಥವಾ ಒಂದು ವಿದ್ಯಾಭ್ಯಾಸದಲ್ಲಿದ್ದರೆ ಅಂತಹ ಒಂದು ಎಜುಕೇಷನಲ್ಲಿ ಇನ್ಸ್ಟಿಟ್ಯೂಷನ್ ಅಂಥವ್ರು ಸನ್ಮಾನ ಗೌರವವನ್ನು ಕೊಟ್ಟಾಗ ತಂದೆ ತಗೊಂಡು ಸಹಕವಾಗಿ ಹೆಮ್ಮೆ ಅನಿಸುತ್ತೆ. ಅಥವಾ ಅವರು ಏನೋ ಒಂದು ಸಾಧನೆಯನ್ನು ಮಾಡಿದಾಗ ಹೆಮ್ಮೆ ಅನಿಸುತ್ತೆ. ಈ ರೀತಿ ಮಕ್ಕಳಿಂದ ಉತ್ತಮವಾದಂತಹ ಒಂದು ಸಹಾಯ ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದಂತಹ ಸಹಾಯ ಮತ್ತು ಅವರ ಬಗ್ಗೆ ಹೆಮ್ಮೆ ಉಂಟಾಗತಕ್ಕಂತಹ ಎರಡೂ ರೀತಿಯಲ್ಲೂ ಕೂಡ ಉತ್ತಮವಾದಂತಹ ಗುಣ ಅಂಶಗಳನ್ನು ಇಲ್ಲಿ ನಾವು ನೋಡಬಹುದು. ಈ ಪ್ರಮುಖವಾಗಿ ಈ ವಿವಾಹದ ವಿಷಯ ಅಂತ ತೆಗೆದುಕೊಂಡಾಗ ಯಾವುದೇ ರಾಶಿಯಾಗಿರಲಿ, ಯಾವುದೇ ನಕ್ಷತ್ರ ಆಗಿದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳು ಇದೆ. ಜಾತಕದಲ್ಲಿಯೂ ಕೂಡ ದೋಷ ಇದ್ದರೆ ಇಲ್ಲಿ ಮಾಸ ಭವಿಷ್ಯ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಪ್ರಯೋಜನ ಬರಲ್ಲ. ಅದರಿಂದ ಜಾತಕವನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸಿಕೊಳ್ಳಬೇಕಾಗುತ್ತೆ. ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಪ್ತಮಾಧಿಪತಿ ಏನಿದ್ದಾನೆ ಅವನು ದ್ವಿತೀಯದಲ್ಲಿ ಇರುವುದರಿಂದ ಕೆಲವೊಂದು ವಿವಾಹದ ಪ್ರಯತ್ನಗಳು ಕೂಡ ನಿಮಗೆ ಸಫಲ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ವಿವಾಹ ಎಷ್ಟೋ ವರ್ಷದಿಂದ ಆಗದೇ ಇದ್ದರೂ ಕೂಡ ಈ ತಿಂಗಳಲ್ಲಿ ವಿವಾಹ ಕೂಡಿ ಬಂದು, ವಿವಾಹಕ್ಕೆ ಯಾವುದೋ ಉತ್ತಮವಾದಂತಹ ಸಂಬಂಧ ಕೂಡಿ ಬಂದು ಅದು ಸೂಕ್ತವಾಗಿದೆ ಅಂತ ಹೇಳಿ ವಿವಾಹ ನಿಶ್ಚಯ ಆಗತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ವೈವಾಹಿಕ ಸುಖವನ್ನು ಈ ತಿಂಗಳಲ್ಲಿ ನಿಮಗೆ ಗರಿಷ್ಠ ಮಟ್ಟದಲ್ಲಿರುತ್ತೆ. ವೈವಾಹಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಲಹಗಳೇನಾದರೂ ಇದ್ದರೆ, ಅದರ ವಿಚ್ಛೇದನ ಕೇಸ್ ನಡೀತಾ ಇದ್ದರೆ, ಡೈವೋರ್ಸ್ ಕೇಸ್, ಇಂತಹದ್ದೆಲ್ಲ ಈ ತಿಂಗಳಲ್ಲಿ ಇತ್ಯರ್ಥ ಆದರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ಪರವಾಗಿ ಅದು ತೀರ್ಪು ಇರುತ್ತೆ. ಅದರಿಂದ ಆದಷ್ಟು ಈ ತಿಂಗಳಲ್ಲೇ ಅದನ್ನು ಮುಗಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನವೂ ಕೂಡ ಇದ್ದರೆ ಒಳ್ಳೆಯದು. ಇನ್ನು ಅನಾರೋಗ್ಯ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಣ್ತಾ ಇರುತ್ತೆ ಪ್ರತಿಯೊಬ್ಬರು ಕೂಡ. ಅದರಲ್ಲೂ ಕೂಡ ಈ 60 ವರ್ಷ ದಾಟಿರತಕ್ಕ ಸೀನಿಯರ್ ಸಿಟಿಜನ್ ಏನಿದ್ದಾರೆ ಅಂಥವರಿಗೆ ಕೆಲವೊಂದು ಸ್ವಲ್ಪ ಹೆಚ್ಚು ತೊಂದರೆಯನ್ನು ಕೊಡತಕ್ಕಂತಹ, ಹೆಚ್ಚು ವ್ಯಾಧಿ ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ವೃದ್ಧರೇನಿದ್ದೀರಾ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅದರಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಉಂಟಾಗತಕ್ಕಂಥದ್ದು, ಆಸ್ಪತ್ರೆಗೆ ದಾಖಲಾಗಬೇಕಾದಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ವಾಹನ ಚಾಲನೆಯಲ್ಲಿ ವಾಹನ ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು, ಜೊತೆಯಲ್ಲಿ ಕಾರ್ಖಾನೆಯಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗಿರ್ಬೋದು, ಅವರಿಗೆ ಯಂತ್ರೋಪಕರಣಗಳಿಂದ ತೊಂದರೆ ಆಗತಕ್ಕಂತಹ ಒಟ್ಟಿನಲ್ಲಿ ಕಬ್ಬಿಣದ ವಸ್ತುಗಳಿಂದ
ಗಾಯ ಪೆಟ್ಟು ಮಾಡಿಕೊಳ್ಳತಕ್ಕಂತಹ ಸಂದರ್ಭಗಳು ಕೂಡ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕುಟುಂಬದೊಂದಿಗೆ ವಿಹಾರಕ್ಕೆ ಅಂದರೆ ದೂರ ಪ್ರಯಾಣ ತೀರ್ಥಯಾತ್ರೆ ಮಾಡತಕ್ಕಂತಹ ಯೋಗವು ಕೂಡ ವೃಷಭ ರಾಶಿಯವರಿಗೆ ಇದೆ. ಕುಟುಂಬದೊಂದಿಗೆ ಎಷ್ಟೋ ವರ್ಷಗಳ ನಂತರದಲ್ಲಿ ದೂರದ ಒಂದು ಯಾತ್ರೆ ಪ್ರಯಾಣವನ್ನು ಮಾಡಿ ಆ ಮೂಲಕ ಮಾನಸಿಕವಾದಂತಹ ಶಾಂತಿಯನ್ನು ಕಂಡುಕೊಳ್ಳತಕ್ಕಂತಹ ಯೋಗವು ಕೂಡ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಧಾರ್ಮಿಕವಾದಂತಹ ಸಂಸ್ಥೆಗಳು ಅಂತ ಒಂದು ಧಾರ್ಮಿಕ ನೇತಾರರು ಏನಿರ್ತಾರೆ ಅವರಿಗೆ ಒಂದು ಈ ತಿಂಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಸನ್ಮಾನ ಪುರಸ್ಕಾರ ಸಿಗತಕ್ಕಂತಹ ಸಾಧ್ಯತೆಗಳುಂಟು. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು, ಸಾಮಾಜಿಕ ಹೋರಾಟಗಾರರು, ಹೀಗೆಲ್ಲ ಸಾಮಾಜಿಕವಾದಂತಹ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿರ್ತಕ್ಕಂಥವರಿಗೆ ಅನಿರೀಕ್ಷಿತವಾಗಿ ಅಂದರೆ ಅಯಾಚಿತವಾಗಿ ಅವರು ಅಪೇಕ್ಷೆ ಪಡದೆ ಅವರಿಗೆ ಕೆಲವೊಂದು ಪದವಿ ಅಧಿಕಾರ ಸಿಗತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದು ಯಾವುದೇ ಒಂದು ರೀತಿ ಅಧಿಕಾರ ಇರ್ಬೋದು, ಒಂದು ಅಧ್ಯಕ್ಷಗಿರಿ ಇರ್ಬೋದು, ಅಥವಾ ಕಾರ್ಯದರ್ಶಿಗಳು, ಅಥವಾ ಒಂದು ಮಂಡಳಿಯ ಅಧ್ಯಕ್ಷರಾಗತಕ್ಕಂಥದ್ದು, ವಿಶೇಷವಾದಂತಹ ಮಂತ್ರಿ ಪದವಿ ಇರ್ಬೋದು. ಇಂತಹದ್ದೆಲ್ಲವೂ ಕೂಡ ಒದಗತಕ್ಕಂತಹ ಒಂದು ಲಕ್ಷಣಗಳು. ಅದರ ಒಂದು ಯಾವುದೇ ಒಂದು ಸಿನಿಮಾ ರಂಗ ಇರ್ಬೋದು, ಕಲಾವಿದರ ಕ್ಷೇತ್ರ ಇರ್ಬೋದು, ಒಂದು ಹೈನೋದ್ಯಮ ಇರ್ಬೋದು, ಅಥವಾ ಇನ್ನಿತರ ಕೃಷಿಗೆ ಸಂಬಂಧಪಟ್ಟಿರತಕ್ಕಂತಹ ಮಂಡಳಿಗಿರಬಹುದು, ಯಾವುದೇ ಆದರೂ ಕೂಡ ಅಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾ ಇದ್ದರೆ, ಅಂತಹ ಆಸೆ ನಿಮಗಿದ್ದರೆ ಆ ಆಸೆ ಫಲಿಸ್ತಕ್ಕಂತಹ ಒಂದು ತಿಂಗಳು ಕೂಡ ಈ ಸೆಪ್ಟೆಂಬರ್ ತಿಂಗಳು ಅಂತೇಳಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ ಕೆಲವೊಂದು ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರೋ, ಉದ್ಯೋಗ ಬದಲಾಯಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಏಕೆಂದರೆ ಉದ್ಯೋಗ ಏನಾದರೂ ಚೇಂಜ್ ಮಾಡಬೇಕು ಅಂತಿದ್ದರೆ ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಉದ್ಯೋಗದ ಒಂದು ಅತಂತ್ರತೆ, ಕೆಲಸದಿಂದ ಯಾವಾಗ ತೆಗೀತಾರೋ ಅನ್ನತಕ್ಕಂತಹ ಒಂದು ಭಯ ಏನಿದೆ ಅದು ನಿಮ್ಮನ್ನು ಇನ್ನೂ ಕೂಡ ಕಾಡತಕ್ಕಂತಹ ಲಕ್ಷಣಗಳು ಉಂಟು. ಆದ್ದರಿಂದ ಅದನ್ನು ಪ್ರಮುಖವಾಗಿ ಆದಷ್ಟು ಉದ್ಯೋಗ ಬದಲಾಯಿಸಬೇಡಿ. ಇರತಕ್ಕಂತಹ ಕೆಲಸದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಕಿರಿಕಿರಿಗಳು ಉಂಟಾಗತಕ್ಕಂಥದ್ದು ಸಹಜ. ಉಂಟಾದರೂ ಕೂಡ ಅದು ನಿಮಗೆ ಸ್ವಲ್ಪ ಅತಿಯಾಗಿಯೇ ಇರ್ಬೋದು. ಅಂತಹ ಕಿರಿಕಿರಿ ಕೆಲಸ ಬಿಡಬೇಕು ಅಂತಕ್ಕಂತಹ ಸನ್ನಿವೇಶ ಸೃಷ್ಟಿಯಾಗಿಬಿಡುತ್ತೆ ಎಷ್ಟೋ ಜನಕ್ಕೆ. ಅಂತಹದ್ದಿದ್ದರೂ ಕೂಡ ಉದ್ಯೋಗವನ್ನು ತಾಳ್ಮೆಯಿಂದ ನೀವು ಕಾಪಾಡಿಕೊಳ್ಳತಕ್ಕಂಥದ್ದೇನಿದೆ ಅದು ತುಂಬ ಮುಖ್ಯ. ಈ ವಿವಾಹದ ಪ್ರಯತ್ನಗಳು, ನನ್ನ ಮಗಳಿಗೆ ಅಥವಾ ಮಗನಿಗೆ ಮದುವೆ ಮಾಡಬೇಕು ಅಂತಿದ್ದರೆ ಈ ತಿಂಗಳಲ್ಲಿ ವಿವಾಹ ಸಿದ್ಧಿಯಾಗುತ್ತೆ. ಯಾವುದಕ್ಕೂ ವಿಶೇಷವಾಗಿ ಲಕ್ಷ್ಮಿ ಒಂದು ಆರಾಧನೆ ಪೂಜೆಯನ್ನು ಈ ಶ್ರಾವಣ ಮಾಸವೂ ಕೂಡ ಇದೆ. ಇದರಲ್ಲಿ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡಿ ದೇವಿಯ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಆ ಮೂಲಕ ಪ್ರಾರ್ಥನೆ, ಪೂಜೆ, ಅಭಿಷೇಕ, ಕುಂಕುಮಾರ್ಚನೆ ಇವುಗಳನ್ನು ಮಾಡತಕ್ಕಂಥದ್ದು. ಸುಮಂಗಲೆಯರಿಗೆ ಬಾಗಿನವನ್ನು ಅಂದರೆ ಸೀರೆ, ಕುಪ್ಪಸ, ಅರಿಶಿನ ಇಂತಹದ್ದನ್ನೆಲ್ಲ ಶುಕ್ರವಾರದ ದಿವಸ ಕೊಡತಕ್ಕಂಥದ್ದು ಒಳ್ಳೆಯದು. 3 ಜನ ಮುತ್ತೈದೆಯರಿಗೆ ಇಂತಹ ಸುಮಂಗಲಿ ಪದಾರ್ಥಗಳನ್ನು, ಬಾಗಿನವನ್ನು, ಇಂತಹದನ್ನು ಅರಿಶಿನ ಕುಂಕುಮವನ್ನು ಕೊಡುವುದರಿಂದಲೂ ಕೂಡ ವೃಷಭ ರಾಶಿಯವರಿಗೆ ಒಂದು ಹೆಚ್ಚಿನ ಒಂದು ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.